ಹಿಂದುತ್ವ ಹಿಂದುತ್ವ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಎಲ್ಲರನ್ನು ಹಿಂದಿಕ್ಕುವಂತಹ ಪ್ರಯತ್ನವನ್ನು ಇವರು ಮಾಡಿ ಅಧಿಕಾರ ಕೊಟ್ಟ ಪರಿಣಾಮ ಎಲ್ಲರನ್ನ ನಾಶ ಮಾಡುವ ಕೆಲಸ ಮಾಡಿದ್ರೆ 18ನೇ ತಾರೀಕು ಅಂತಕ್ಕಂಥದ್ದು ಧಾರವಾಡ ಜಿಲ್ಲೆಯ ಇತಿಹಾಸವನ್ನ ಬರೆಯುವಂಗ ಆಗಬೇಕು. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಘೋಷಣೆ ಮಾಡಿದ ಬಳಿಕ ಮೊದಲ ಬಾರಿಗೆ ನಗರಕ್ಕೆ ಆಗಮಿಸಿದ ಶಿರಹಟ್ಟಿಯ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರನ್ನು ಸ್ವಾಗತಿಸಿ ಗುರುವಾರ ಮೆರವಣಿಗೆ ಮಾಡಲಾಯಿತು. ನೆಹರು ಮೈದಾನದಿಂದ ತೆರೆದ ವಾಹನದ ಮೂಲಕ 3000 ಮಠದವರೆಗೂ ಮೆರವಣಿಗೆ ನಡೆಸಿ ಭಕ್ತರು ಸ್ವಾಗತ ಕೋರಿದರು. ನಂತರ 3000 ಮಠದ ಆವರಣದಲ್ಲಿ ಜನಸಮೂಹ ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ನಮ್ಮ ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಭ್ರಷ್ಟ ವ್ಯವಸ್ಥೆ ವಿರುದ್ಧ, ಮನುಷ್ಯ ತುಳಿದಾಡುವ ಕೆಟ್ಟ ಸಂಸ್ಕೃತಿ ವಿರುದ್ಧ ಹೋರಾಟ ಮಾಡಲು ಬಂದಿದ್ದೇನೆ. ಬಹಳಷ್ಟು ಜನರು ಅಸ್ತಿತ್ವ ಕಳೆದುಕೊಂಡು ದಾಸತ್ವದಲ್ಲಿ ಬದುಕುತ್ತಿದ್ದಾರೆ. ಇದಕ್ಕೆ ಮುಕ್ತಿ ಕೊಡಲು ಕಣಕ್ಕಿಳಿದಿದ್ದೇನೆ. ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸುತ್ತೇನೆ ಎಂದರು. ಬರುವ ದಿನದಲ್ಲಿ ಜೋಶಿ ಮೂಲೆ ಗುಂಪು ಕಣದಿಂದ ನನ್ನನ್ನ ಹಿಂದೆ ಸರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕ್ಷೇತ್ರದ ಜನರೇ ನನಗೆ ಸಂಪೂರ್ಣ ಬೆಂಬಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ವಜನ ಪಕ್ಷಪಾತ ಮಾಡುತ್ತಿದ್ದಾರೆ. ತಮ್ಮನ್ನು ಬಿಟ್ಟು ಬೇರೆಯವರನ್ನು ಬೆಳೆಯಲು ಬಿಡುತ್ತಿಲ್ಲ. ಒಳ್ಳೆಯ ವಿಚಾರ ಇಟ್ಟುಕೊಂಡು ಕಣಕ್ಕೆ ಇಳಿದಿದ್ದೇನೆ. ಬಡವರಿಗೆ ಅನ್ನ, ಬಟ್ಟೆ, ನೀರು ಇಲ್ಲ. ರೈತರನ್ನು ಯಾರೂ ಕೇಳುತ್ತಿಲ್ಲ. ಬಹುತೇಕ ನಾಯಕರು ಮಠಗಳತ್ತ ಗಮನ ನೀಡದೆ ಕೇವಲ ಚುನಾವಣೆಗೆ ಮಾತ್ರ ಮಠ ಹಾಗೂ ಸ್ವಾಮಿಗಳನ್ನ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಮಠಾಧೀಶರು ಹಾಗೂ ಭಕ್ತರು ಅವರ ಕುತಂತ್ರಕ್ಕೆ ಬಲಿಯಾದಲ್ಲಿ ಮುಂದಿನ ಭವಿಷ್ಯ ಕಠಿಣವಾಗಿರಲಿದೆ ಎಂದು ಎಚ್ಚರಿಸಿದರು. ಅವರು ಚುನಾವಣೆಗೆ ನಿಲ್ಲುವ ಅವಶ್ಯಕತೆ ಬಂದಿದ್ಯಾಕೆ ಅಂತಂದ್ರೆ ಇವರ ದುರಾಡಳಿತದಿಂದ ಮಾತ್ರ ಬಂತೆ ಹೊರತಾಗಿ ಬೇರೆ ಯಾವುದೇ ಕಾರಣದಿಂದ ಬಂದಿಲ್ಲ ಅಂತಕ್ಕಂತಹದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ, ಒಟ್ಟಾರೆ ನೀವು ಬರುವ ದಿನಮಾನದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ, ಬಹುಶಃ ಹಿಂದುತ್ವ ಹಿಂದುತ್ವ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಎಲ್ಲರನ್ನು ಹಿಂದಿಕ್ಕುವಂತಹ ಪ್ರಯತ್ನವನ್ನು ಇವರು ಮಾಡಿದರೆ ಹೊರತಾಗಿ ಹಿಂದುತ್ವ ಅಂತಂದ್ರೆ ಪ್ರತಿಯೊಬ್ಬನಿಗೆ ಎಲ್ಲ ಆಶ್ರಯಗಳು ಸಿಗಬೇಕು. ಹಿಂದೂ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬನನ್ನ ಸಮಾನ ದೃಷ್ಟಿಕೋನದಲ್ಲಿ ನೋಡಬೇಕು. ಬಹುಶಃ ಇವರು ಮಾಡಿದ ಸಾಧನೆ ಏನು ಅಂತಂದ್ರೆ ಅಧಿಕಾರ ಕೊಟ್ಟ ಪರಿಣಾಮ ಎಲ್ಲರನ್ನ ನಾಶ ಮಾಡುವ ಕೆಲಸ ಮಾಡಿದರೆ ಹೊರತಾಗಿ ಬೇರೆ ಏನನ್ನು ಮಾಡಲಿಲ್ಲ ಅಂತಕ್ಕಂಥದ್ದು. ಧಾರವಾಡದ ಜನತೆ ಇವ್ರಿಗೊಂದಿಷ್ಟು ವಿಶ್ವಾಸವನ್ನು ಇಟ್ಟು ಪಲ್ಲಕ್ಕಿಯಲ್ಲಿ 20 ವರ್ಷ ಕುಂದಿರಿಸಿದ್ರೆ, ಯಾರು ಪಲ್ಲಕ್ಕಿಯಲ್ಲಿ ಕುಂದಿರಿಸಿದ್ರೋ ಅವ್ರನ್ನೆಲ್ಲ ಮೂಲೆಯಲ್ಲಿ ಕುಂದಿರಿಸುವಂತ ಮಹಾನ್ ಸಾಧನೆಯನ್ನು ಇವರು ಮಾಡಿದ್ದಾರೆ. ಇವರಿಗೊಂದು ಒಳ್ಳೆ ಕಾಲ ಸನ್ನಿಹಿತವಾಗಿದೆ. ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು, ಧಾರವಾಡ ಮತಕ್ಷೇತ್ರವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಮತದಾರರಿಗೆ ಹೇಳಿ, ಧಾರವಾಡ ಜಿಲ್ಲೆಯ ಮತದಾರರಿಗೆ ನಾನು ಇಷ್ಟು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. 18ನೇ ತಾರೀಕು ಅಂತಕ್ಕಂಥದ್ದು ಅದು ಏನಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಧಾರವಾಡ ಜಿಲ್ಲೆಯ ಇತಿಹಾಸವನ್ನ ಬರೆಯುವಂಗ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ತಾವೆಲ್ಲ ಸಾಕ್ಷಿ ಆಗ್ಬೇಕಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಾನೊಬ್ಬ ಮಠಾಧಿಪತಿ ಆಗಿರುವುದರಿಂದ ನನ್ನ ಹತ್ರ ಜಾತಿ ವ್ಯವಸ್ಥೆ ಅಂತಕ್ಕಂತಹದ್ದಿಲ್ಲ, ನನ್ನ ಹತ್ರ ಮೇಲು ಕೀಳು ಅಂತಕ್ಕಂತಹದ್ದಿಲ್ಲ. ನನ್ನ ಆದ್ಯತೆ ಮೊದಲನೆಯದಾಗಿ ಬಡವರಿಗೆ ಹೊರತಾಗಿ ಆಗರ್ಭ ಶ್ರೀಮಂತರಿಗೆ ಇರೋದಿಲ್ಲ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕು. ಅಧಿಕಾರ ಬಂದ ಸಂದರ್ಭದಲ್ಲಿ ಅಧಿಕಾರ, ಹಣ ಹಾಗೂ ಅಹಂಭಾವ ತಾಳಿದ್ದಲ್ಲಿ ಆಗ ಮತದಾರರು ಅಂಕುಶ ಹಾಕುತ್ತಾರೆ ಎಂಬುದು ಅವರಿಗೆ ತಿಳಿಯಬೇಕು. ಧಾರವಾಡ ಎಂಪಿಯ ಗುಣ ಮತ್ತು ಲಿಂಗಾಯತ ವಿರೋಧಿ ಗುಣ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿಲ್ಲ. ಅದನ್ನು ತಿಳಿಸುವ ಪ್ರಯತ್ನ ಯಾರೂ ಮಾಡಿಲ್ಲ. ರೈತರಿಗೆ ಮಹದಾಯಿ ಯೋಜನೆ ಜಾರಿ ಮಾಡದೆ ರೈತ ವಿರೋಧಿ ನಾಯಕರಾಗಿದ್ದಾರೆ. ಈ ನಾಡಿನಲ್ಲಿ ರೈತರು, ಬಹುಸಂಖ್ಯಾತರು, ವ್ಯಾಪಾರಿಗಳು, ಮಹಿಳೆಯರು ಭಯದಲ್ಲಿ ಜೀವನ ಸಾಗಿಸುವಂತಾಗಿದೆ. ಧಾರವಾಡ ಜನತೆ 20 ವರ್ಷ ಅವಕಾಶ ನೀಡಿದ್ದರೂ ಯಾವುದೇ ಕೆಲಸ ಮಾಡಿಲ್ಲ.
ಬರುವ ದಿನದಲ್ಲಿ ಜೋಶಿ ಮೂಲೆ ಗುಂಪು ಆಗುತ್ತಾರೆ. ಧಾರವಾಡ ಜಿಲ್ಲೆಗೆ ಏನನ್ನೂ ಮಾಡಿಲ್ಲ. ನಾವು ಹಿಂದೆ ಮಠಕ್ಕೆ ಭಿಕ್ಷೆ ಕೇಳುತ್ತಿದ್ದೆವು, ಈಗ ಮತಭಿಕ್ಷೆ ಬೇಡುತ್ತಿದ್ದೇವೆ. ನಮಗೆ ಮತಭಿಕ್ಷೆ ನೀಡಿದಲ್ಲಿ ನಾನು ಜನರ ಸೇವೆ ಮಾಡುತ್ತೇನೆ. ನಾನು ಮಠಾಧೀಶನಾದ ಕಾರಣಕ್ಕೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ. ನಾನು ಬಡವರು, ರೈತರು, ನೊಂದವರ ಪರವಾಗಿ ಸೇವೆ ಮಾಡುತ್ತೇನೆ. ಮತದಾರರಿಗೆ ಪಕ್ಷ ಹಾಗೂ ಹೈಕಮಾಂಡ್ ಅನಿವಾರ್ಯವಲ್ಲ. ಮತದಾರರು ಪಕ್ಷಕ್ಕೆ ಅನಿವಾರ್ಯ ಇರುತ್ತಾರೆ ಎಂದು ತಿಳಿಸಿದರು. ರಾಜಕಾರಣಿಗಳು ಕೊಡುವ ಆಶ್ವಾಸನೆಗಳು ಹಾಸ್ಯಾಸ್ಪದವಾಗಿದ್ದಾವೆ, ಆದರೆ ಮಠಾಧಿಪತಿಗಳ ಮಾತುಗಳು ಶಾಸನವಾಗಿರುತ್ತವೆ ಹೊರತಾಗಿ ಅವು ಎಂದು ಹಾಸ್ಯಾಸ್ಪದವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಉತ್ತರ ಭಾರತದಲ್ಲಿ ಯೋಗಿಗಳು ಯಾವ ಆಡಳಿತವನ್ನ ಕೊಟ್ಟಿದ್ದಾರೆ, ಅವರೂ ಕೂಡ ನಮ್ಮನ್ನು ನೋಡಿ ಹೆಚ್ಚಿನ ಆಡಳಿತದ ವೈಖರಿಯನ್ನ ಕಲಿಬೇಕು, ಆ ರೀತಿ ಒಳಗೆ ಮಾಡಿ ತೋರಿಸೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಕಳಸಾ ಬಂಡೂರಿ ಯೋಜನೆ ಜಾರಿಗೆ ತರದ ಸಂಸದ ಒಬ್ಬ ಹೇಡಿ. ಕೇಂದ್ರ ಸರ್ಕಾರದವನ್ನೇ ಕೈಯಲ್ಲಿಟ್ಟುಕೊಂಡು ಬಹುಶಃ ಪ್ರಧಾನಮಂತ್ರಿಗಳ ಎಡಬಲದಲ್ಲಿ ಸದಾಕಾಲ ಇರತಕ್ಕಂಥವ್ರು ಒಂದು ಚಿಕ್ಕದಾಗಿರ್ತಕ್ಕಂಥ ಮಹದಾಯಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಾರದಂತ ಹೇಡಿಗಳು ಈ ನಾಡಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂತಹದನ್ನ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಪ್ರಹ್ಲಾದ್ ಜೋಶಿಗೆ ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದಾಗ ಪಕ್ಷವನ್ನು ಮೂಲೆ ಗುಂಪು ಮಾಡಿದ್ದಾರೆ. ಈಗ ಜಿಲ್ಲೆಯನ್ನು ಮೂಲೆ ಗುಂಪು ಮಾಡಿದ್ದು ಅವರನ್ನು ಈ ಬಾರಿ ಮನೆಗೆ ಕಳಿಸುವ ಜವಾಬ್ದಾರಿ ಮತದಾರರ ಮೇಲಿದೆ. ಅವರ ದುರಾಡಳಿತದಿಂದಾಗಿ ಜೋಶಿ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸುವ ವಿಚಾರ ಸಲಹೆ ಭಕ್ತರಿಂದ ಬಂದಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಯೋಜನೆ ಇಲ್ಲ. 20 ವರ್ಷ ಜೋಶಿ ಅವರನ್ನು ಪಲ್ಲಕ್ಕಿ ಮೇಲೆ ಕುಳ್ಳಿರಿಸಿ ಮೆರೆಸಿದವರನ್ನು ಮೂಲೆ ಗುಂಪು ಮಾಡಿದ್ದಾರೆ. ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸುವ ದಿನ ಧಾರವಾಡದಲ್ಲಿ ಇತಿಹಾಸ ಸೃಷ್ಟಿಸುವಂತಾಗಬೇಕೆಂದರು.